ಅದಲ್ಲದೆ ಫೈಟ್ ಗೀಟ್ ಎಲ್ಲ ಮಾಡಿರೋದು ಸ್ವಲ್ಪ ಲೈಕ್ ಕಮಾನ್ ಐ ಆಮ್ ಡೂಯಿಂಗ್ ಇಟ್ ಅಂತ ಖುಷಿ ಇದೆ. ಬಟ್ ಕಿರಣ್ ರಾಜ್ ಅವರೆಲ್ಲ ಮಾಡಿದಾರಲ್ಲ ಅದೆಲ್ಲ ತುಂಬ ಡಿಫಿಕಲ್ಟ್ ಇರುವಂತಹ ಫೈಟ್ಸು. ಆ ಥರದ್ದೆಲ್ಲ ಮಾಡಬೇಕಂದ್ರೆ ಇವ್ರನ್ನ ನೋಡಿ ನನಗೆ ಆಸೆ ಆಗ್ತಾ ಇದೆ, ಲೈಕ್ ಓಕೆ ನೆಕ್ಸ್ಟ್ ನಾನು ಆ ಥರದೊಂದು ಫೈಟ್ ಮಾಡಬೇಕಂತ. ಮಾತಾಡ್ತಾ ಇರ್ಬೇಕಾದ್ರೆ ಕಿರಣ್ ರಾಜ್ ಅವರು ಕೂಡ ಹೇಳಿದ್ರು, ಈ ಕತೆಗೆ ನಾನು ಹೀರೋ ಅಲ್ಲ, ಪ್ರತಿಯೊಂದು ಕ್ಯಾರೆಕ್ಟ್ರೂ ಹೀರೋ ಆಗ್ತಾರೆ ಅಂತ. ಸೊ ಪೊಲೀಸ್ ಪಾತ್ರಗಳು ಹೆಚ್ಚಾಗಿ ಬಂದರೆ ಅಥವಾ ವಿಲನ್ ಪಾತ್ರಗಳು ಹೆಚ್ಚಾಗಿ ಬಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಡೂ ಇಟ್. ಅವ್ರ ಬಗ್ಗೆ ನನಗೆ ಬ್ಯಾಕ್ಗ್ರೌಂಡಲ್ಲಿ ಹೇಳ್ದಂಥ ತುಂಬ ಇತ್ತು ವಿಷಯಗಳು. ಅಂದರೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಅಂತಾರೆ, ಏನೇನೋ ಅಂದರೆ ಅವರು ಮೂಗಿನ ನೇರಕ್ಕೆ ಮಾತಾಡ್ತಾರೆ ಅಂತಾರೆ, ತಪ್ಪೇನು. ಇಲ್ಲಿ ಯಾರೋ ಒಬ್ರು ಹೊಸೊಬ್ರು ಆ ಥರ ಕಾಣಿಸ್ಕೋತಾ ಇದ್ದಾರೆ ಅಥವಾ ಆ ಒಂದು ಫೀಲ್ನ ಕೊಡ್ತಾ ಇದ್ದಾರೆ ಅಂತಂದರೆ ಮೇ ಬಿ ಫ್ಯೂಚರಲ್ಲಿ ಇವ್ರು ಅವ್ರ ಥರ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಏನಾದರೂ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೊಡ್ಬೋದಾ ನಮಗೆ? ವೆರಿ ಸೂನ್ ಆ್ಯಕ್ಚುಲಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಹರ್ಷಿತಾ. ಇವತ್ತು ಶೇರ್ ಸಿನಿಮಾ ರಿಲೀಸ್ ಆಗಿದೆ. ಸೊ ತುಂಬ ಒಳ್ಳೆಯ ಒಂದು ಪ್ರತಿಕ್ರಿಯೆಯನ್ನು ಪಡಿತಾ ಇದೆ. ಸದ್ಯಕ್ಕೆ ನನ್ನ ಜೊತೆ ಈ ಸಿನಿಮಾದಲ್ಲಿ ಒಂದು ಖಡಕ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿರುವಂಥ ತನೀಷಾ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಅವರ ಹೇಗೆ ಅನುಭವ ಇತ್ತು ಅಂತ ಒಟ್ಟಿಗೆ ಕೇಳೋಣ. ಸೊ ಹೇಗಿದ್ದೀರಾ ಮ್ಯಾಮ್? ಹಾಯ್, ನಾನು ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಜನ ಹೇಳ್ತಾರೆ ಏನು ಅಂತ ಹೇಳಿದರೆ, ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ನ ನೀವು ಮಾಡಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ? ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಅದರಲ್ಲೂ ಈ ಕ್ಯಾರೆಕ್ಟ್ರ್ ಮಾತಾಡೋ ರೀತಿ ಅಥವಾ ಆ ಡೈಲಾಗ್ ಕನ್ವೆ ಮಾಡೋವಂಥ ರೀತಿ ಇದೆಯಲ್ಲ, ಸಮ್ವೇರ್ ಇಟ್ ಈಸ್ ಕ್ಲೋಸ್ ಟು ಮೀ. ಅಂದರೆ ಇವಾಗ ನಾನು ಧೈರ್ಯವಾಗಿ ಯಾರಿಗಾದ್ರೂ ಒಬ್ರಿಗೆ, ಅಂದರೆ ನನ್ನ ಸರ್ಕಲಲ್ಲಿ ನಾನು ಮಾತಾಡ್ತೇನಲ್ಲ, ಇದು ಇದ್ರೇ ಇದು ಮಾಡೋದು, ಹಂಗಿದ್ರೇ ನಾನು ಹೇಳೋದು ಅಂತ. ಅಂದರೆ ಮೈಸೆಲ್ಫ್ ಐ ಕ್ಯಾನ್ ಸಿ ಅ ಲಾಟ್ ಮೋರ್ ದೇರ್. ಅಂದರೆ ಸ್ವಲ್ಪ ಈ ಆರ್ಡರಿಂಗ್ ಟೈಪ್ ಇರ್ಬೋದು ಅಥವಾ ಆ ರೀತಿ ಅಂದರೆ ಖಡಕ್ಕಾಗಿ ಮಾತಾಡೋವಂಥದ್ದಾಗಿರ್ಬೋದು. ಸೊ ದಟ್ ಮೇ ಬಿ ಈವನ್ ಈಸಿಯರ್ ಫಾರ್ ಮೀ. ನಾನು ಅಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ನನಗೆ ಸುಲಭನೂ ಆಗಿರ್ಬೋದು. ಅಂದರೆ ನನಗೆ ಆ್ಯಪ್ಟ್ ಆಗುವಂಥದ್ದು ಒಂದು ಮಾತುಗಳಾಗಿದೆ. ಮತ್ತು ನಾನು ಅದನ್ನು ಹೇಳಿದ್ರೆ ಇನ್ನೊಬ್ರು ಕೇಳೋ ಥರ ಇದೆ. ಸೊ ಅದಲ್ಲದೆ ಫೈಟ್ ಗೀಟ್ ಎಲ್ಲ ಮಾಡಿರೋದು ಸ್ವಲ್ಪ ಲೈಕ್ ಕಮಾನ್ ಐ ಆಮ್ ಡೂಯಿಂಗ್ ಇಟ್ ಅಂತ ಖುಷಿ ಇದೆ. ಸರ್ ಮ್ಯಾಮ್, ಪೊಲೀಸ್ ಆಫೀಸರ್ ಅಂತ ಹೇಳಿದರೆ ಅದೊಂದು ಆರನೇ ತುಂಬ ಡಿಫ್ರೆಂಟ್. ಸೊ ಅದನ್ನು ಹೇಗೆ ಮೇಂಟೈನ್ ಮಾಡಿದ್ರಿ ನೀವು? ಅಂದರೆ ಕಷ್ಟ ಆಯಿತು. ಯಾಕೆ ಅಂತಂದರೆ ಇನಿಷಿಯಲ್ ನಾನು ಫಸ್ಟ್ ಟೈಮ್ ಇದೇ ಮಾಡಿದ್ದು. ಸೊ ಇದು ಮಾಡ್ತಾ ಇದ್ದ ಟೈಮ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಬೇರೆ ಪಾತ್ರಗಳನ್ನ ಮಾಡ್ತಾ ಇದ್ನಲ್ಲ, ಅದ್ರದ್ದು ಒಂದು ಸ್ವಲ್ಪ ಬಂದ್ಬಿಡ್ತಾ ಇತ್ತು ಇಲ್ಲಿಗೆ. ಅಂದರೆ ಇಲ್ಲಿ ಮಾತಾಡ್ತಿರ್ಬೇಕು ಕರೆಕ್ಟಾಗಿ ಹಿಂಗೆ ಏನು ಸ್ಟ್ಯಾಂಡಿಟೀಸ್ ಅಟೆನ್ಷನ್ ಅಂತ ಹೇಳ್ತೀವಲ್ವ, ಆ ಫಾರ್ಮ್ಯಾಟಲ್ಲಿ ನಿಲ್ಲಬೇಕಾಗಿತ್ತು. ನನಗೆ ಅದು ಸ್ವಲ್ಪ ಅಂದರೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗೋದು ಸ್ವಲ್ಪ ಚೂರು ಟೈಮ್ ಹಿಡಿತಿತ್ತು. ಯಾಕೆ ಅಂತಂದರೆ ಬೇರೆ ಪಾತ್ರಗಳಿಗೆ ಅಥವಾ ಬೇರೆ ಶೂಟಿಂಗ್ ಇದು ಮಾಡ್ತಾ ಇದ್ದ ಟೈಮಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಂಥ ಸಮಯ. ಸೊ ಲೈಕ್ ಅಲ್ಲಿನ ಯಾವುದೋ ಒಂದು ಬೇರೆ ಪಾತ್ರ ಮಾಡಿ ಮತ್ತೆ ಇಲ್ಲಿ ನೆಕ್ಸ್ಟ್ ಡೇ ಬಾಂಡಿಂಗ್ ಬಂದು ಫೈಟ್ ಮಾಡ್ಬೇಕಾ ನಾನು ಇವತ್ತು ಅಂತ ಹಾಗೆಲ್ಲ ಆಗೋದು ನನಗೆ. ಆ್ಯಂಡ್ ದ ವೇ ವಿ ಲುಕ್ ಲೈಕ್ ಇವಾಗ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಂಡಾಗ ನಾವೊಂದು ಎಕ್ಸ್ಪ್ರೆಷನ್ಸಲ್ಲಿ ಒಂದಷ್ಟನ್ನು ಕವರ್ ಮಾಡ್ಕೊಂಬಿಡೋದು. ನಮ್ಮ ಮಿಸ್ಟೇಕ್ಸ್ ಇದ್ರೂ ಎಕ್ಸ್ಪ್ರೆಷನ್ಸಲ್ಲಿ ಒಂಚೂರು ಕವರ್ ಆಗುತ್ತೆ ಅನ್ನೋ ಒಂದು ಧೈರ್ಯ ಇರುತ್ತೆ. ಈ ಥರ ಪಾತ್ರಗಳಲ್ಲಿ ಇರಲ್ಲ. ಆ್ಯಸ್ ಇಟ್ ಈಸ್ ಡೈರೆಕ್ಟ್ರಿಗೆ ಏನು ಬೇಕಾಗುತ್ತೋ ಅದನ್ನೇ ನಾವು ಮಾಡಬೇಕಾಗುತ್ತೆ. ಆ್ಯಂಡ್ ಡೈರೆಕ್ಟ್ರ್ ಈ ಪಾತ್ರ ಹಿಂಗಿರಬೇಕು ಅನ್ನೋ ಒಂದು ತಲೆನಲ್ಲಿ ಇಟ್ಕೊಂಡಿರ್ತಾರಲ್ಲ, ಆ ಫಾರ್ಮ್ಯಾಟನ್ನು ನಾವು ಕೊಡಬೇಕಾಗತ್ತೆ. ಸೊ ಇಫ್ ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆ ಥರದ್ದೇನಾದರೂ ಇತ್ತು ಅಂತಂದರೆ ನಮ್ಮ ಪಾತ್ರ ರೀಚ್ ಆಗೋದು ಕಷ್ಟ ಆಗಿಬಿಡುತ್ತೆ. ಸೊ ಇವತ್ತಿಗೆ ಪಾತ್ರ ರೀಚ್ ಆಗಿದೆ, ಮತ್ತು ಆ ಪಾತ್ರ ಇನ್ನೊಂಚೂರು ಜಾಸ್ತಿ ಇರಬೇಕಾಗಿತ್ತು ಅನ್ನೋ ಥರ ಯಾರ್ಯಾರು ಏನೇನು ಅನ್ಕೊತಾ ಇದ್ದಾರಲ್ಲ, ದಟ್ಸ್ ಮೇಕಿಂಗ್ ಮೀ ಮೋರ್ ಹ್ಯಾಪಿ. ಮ್ಯಾಮ್, ಅಂದರೆ ಎಂಟ್ರಿ ಸೀನಲ್ಲೇ ನೀವು ಫೈಟಿಂಗ್ ಮಾಡಿಬಿಟ್ರಿ. ಸೊ ಹೇಗೆ ಟ್ರೈನಿಂಗ್ ಎಲ್ಲ ಹೇಗಾಗಿತ್ತು? ಅಂದರೆ ಪ್ರಾಪರ್ ಫೈಟಿಂಗ್ ಅಂತ ಏನು ಟ್ರೈನಿಂಗ್ ಆಗಿರಲಿಲ್ಲ. ಬಟ್ ಡೈರೆಕ್ಟ್ರು ಹೇಳಿದರು ನನಗೆ ಒಂಚೂರು ವರ್ಕೌಟ್ ಮಾಡಬೇಕಾಗತ್ತೆ ಆ ಸಮಯದಲ್ಲಿ. ಅಂದರೆ ಫೈಟ್ ಇರುತ್ತೆ, ಸಣ್ಣದೇ ಆದ್ರೂ ಕೂಡ ನೀವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಒಂಚೂರು ಹೋಮ್ವರ್ಕ್ ಮಾಡಬೇಕಾಗತ್ತೆ ಅಂತ. ಆ್ಯಕ್ಚುಲಿ ನಾನು ಅದಕ್ಕೆ ಟ್ರೈನಿಂಗ್ ಹೋಗಬೇಕು ಅಂತ ಡಿಸ್ಕಷನ್ಸ್ ಎಲ್ಲ ನಡೀತಾ ಇತ್ತು. ಬಟ್ ಬ್ಯುಸಿ ಸ್ಕೆಡ್ಯೂಲ್ ಇದ್ದಿದ್ದರಿಂದ ನನಗೆ ಅದನ್ನು ಏನಂತಾರೆ ಪ್ರಾಪರ್ ಟ್ರೈನಿಂಗ್ ಥರದ್ದೇನು ಫೈಟ್ಗೋಸ್ಕರ ತೊಗೊಳೋದಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಇಫ್ ಐ ಆಮ್ ಡೂಯಿಂಗ್ ಇಟ್ ಐ ಡೆಫಿನೆಟ್ಲಿ ಟೇಕ್ ಟ್ರೈನಿಂಗ್ ಆ್ಯಂಡ್ ಅದನ್ನು ಮಾಡ್ತೀನಿ. ಯಾಕೆಂದರೆ ಒಂದಿದು ತುಂಬ ಪುಟ್ಟದ್ದು ಫೈಟ್ ಆಗಿತ್ತು. ನಾನು ಮಾಡೋಕ್ಕಾಗುವಂಥ ಫೈಟ್ ಆಗಿತ್ತು. ಆ್ಯಂಡ್ ಇಟ್ ವಾಸ್ ಆಕ್ಸೆಸಿಬಲ್. ಲೈಕ್ ಅವ್ರು ನಮ್ಗೆ ಏನಾದರೂ ಒಂದು ಹೇಳಿದ್ರು ಚಾನ್ಸಸ್ ಇದೆ, ಮತ್ತು ನಾನು ಹೊಡೆದ್ರು ನೋಡ್ಬೋದು, ಬೀಳ್ತಾರೆ ಕರೆಕ್ಟು ಅನ್ನೋ ಥರದ್ದೊಂದು ಪ್ರಾಪರ್ ಫೈಟು. ಬಟ್ ಕಿರಣ್ ರಾಜ್ ಅವರೆಲ್ಲ ಮಾಡಿದಾರಲ್ಲ ಅದೆಲ್ಲ ತುಂಬ ಡಿಫಿಕಲ್ಟ್ ಇರುವಂತಹ ಫೈಟ್ಸು. ಆ ಥರದ್ದೆಲ್ಲ ಮಾಡಬೇಕಂದ್ರೆ ಇವ್ರನ್ನ ನೋಡಿ ನನಗೆ ಆಸೆ ಆಗ್ತಾ ಇದೆ, ಲೈಕ್ ಓಕೆ ನೆಕ್ಸ್ಟ್ ನಾನು ಆ ಥರದೊಂದು ಫೈಟ್ ಮಾಡಬೇಕಂತ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಫೈಟ್ ಮಾಡೋದು. ದಿಸ್ ಇಸ್ ಲೈಕ್ ನಾವು ಆ್ಯಕ್ಟ್ ಮಾಡೋದು ಅಥವಾ ಡ್ಯಾನ್ಸ್ ಮಾಡೋದು ಅದೆಲ್ಲ ಒಂದು ಸೈಡ್ ಆಯಿತು ಅಂತಂದರೆ ಫೈಟ್ ಇನ್ನೊಂದು ಸೈಡ್ ಆಗುತ್ತೆ. ಸೊ ಪೊಲೀಸ್ ಪಾತ್ರಗಳು ಹೆಚ್ಚಾಗಿ ಬಂದರೆ ಅಥವಾ ವಿಲನ್ ಪಾತ್ರಗಳು ಹೆಚ್ಚಾಗಿ ಬಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಡೂ ಇಟ್. ಮ್ಯಾಮ್, ಏನು ಅಂತ ಹೇಳಿದರೆ ಇದರಲ್ಲಿ ನೀವು ಕಿರಣ್ ರಾಜ್ ಒಟ್ಟಿಗೆ ವರ್ಕ್ ಮಾಡಿದ್ದೀರಾ. ಸೊ ಹೇಗಿತ್ತು ಅನುಭವ? ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಈ ಮುಂಚೆ ಕೆಲವು ಇಂಟರ್ವ್ಯೂಗಳಲ್ಲೂ ಕೂಡ ಹೇಳಿದ್ದೀನಿ. ಅವ್ರ ಬಗ್ಗೆ ನನಗೆ ಬ್ಯಾಕ್ಗ್ರೌಂಡಲ್ಲಿ ಹೇಳ್ದಂಥ ತುಂಬ ಇತ್ತು ವಿಷಯಗಳು. ಅಂದರೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಅಂತಾರೆ, ಏನೇನೋ ಅಂದರೆ ಅವರು ಮೂಗಿನ ನೇರಕ್ಕೆ ಮಾತಾಡ್ತಾರೆ ಅಂತಾರೆ, ತಪ್ಪೇನೂ ಇಲ್ಲ. ವೆನ್ ಅ ಪರ್ಸನ್ ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ, ಮತ್ತು ಅವ್ರ ಮಾತು
ತೂಕ ಇದೆ ಅಂತ ಅನ್ಬೇಕಾದ್ರೆ ಅವ್ರು ಮಾತಾಡೋದು ಅವರು ಕರೆಕ್ಟಾಗಿದೆ ಅಂತ ನಮ್ಗಳಿಗೂ ಅನ್ನಿಸ್ತಾ ಇರಬೇಕಾದ್ರೆ ಅವ್ರು ಏನು ಮೇಂಟೈನ್ ಮಾಡ್ಕೊತಾರೋ ಅದು ಅವ್ರ ಪ್ರಕಾರ ಕರೆಕ್ಟಾಗಿಯೇ ಇರುತ್ತೆ. ಆ್ಯಂಡ್ ವಿತ್ ಮೀ ಐ ಥಿಂಕ್ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ನಾವು ಕೆಲಸದ ವಿಚಾರವಾಗಿ ಭಾಳಷ್ಟು ಡಿಸ್ಕಷನ್ಸ್ ಕೂಡ ಮಾಡ್ಕೊಳ್ತೀವಿ. ಆ್ಯಂಡ್ ಇವತ್ತು ನಾವು ಅವ್ರಿಗೆ ಪಾಪ ಶೂಟ್ ಇದ್ರೂ ಕೂಡ ನಾವು ಮಾತಾಡಿಕೊಂಡು ಓಕೆ ನಾವು ಈ ಟೈಮಿಗೆ ಇಲ್ಲಿ ಬರ್ತಾ ಇದ್ದೀವಿ ಅಂತ ನಾವು ಮಾತಾಡಿಕೊಂಡು ಈ ಥರ ಹಿಂಗೆ ಹೇಳ್ಕೊಂಡು ಅಂದರೆ ಆ ಒಂದು ಬಾಂಡಿಂಗ್ ಎಲ್ಲರಿಗೂ ಬರಲ್ಲ. ಪ್ರಾಬಬ್ಲಿ ನನಗೆ ಆ ಥರದ್ದೇನು ಅನುಭವಗಳಾಗಿಲ್ಲ. ಐ ಹ್ಯಾವ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಅದಲ್ಲದೆ ಅವರು ತುಂಬ ಪ್ರಾಕ್ಟಿಕಲ್ ಆಗಿ ತುಂಬ ನೇರವಾಗಿ ಚೆನ್ನಾಗಿ ಮಾತಾಡೋದ್ರಿಂದ ನನಗಿನ್ನೂ ತುಂಬ ಲೈಕ್ ಆಗ್ತಾರೆ. ಮ್ಯಾಮ್ ತುಂಬ ಜನ ಹೇಳ್ತಿದ್ರು ಈ ಒಂದು ಪಾತ್ರ ಇನ್ನೂ ತುಂಬ ತಿರ್ಬೇಕಿತ್ತು ಅಂತ. ಸೊ ಹೇಗೆ ಅನಿಸ್ತದೆ ಮ್ಯಾಮ್ ಈ ಥರ ಕಾಂಪ್ಲಿಮೆಂಟ್ ಸಿಗಬೇಕಾದ್ರೆ? ಎಸ್ ಅಂದರೆ ನಾವು ಯಾವುದಾದ್ರೂ ಒಂದು ಪಾತ್ರಕ್ಕೆ ಜಸ್ಟಿಫೈ ಮಾಡಿದ್ದೀವಿ ಅಂತ ಆಡಿಯನ್ಸ್ಗೆ ಅನಿಸಿದಾಗ ತಾನೇ ಅವ್ರು ಇನ್ನೂ ಒಂಚೂರು ಅದನ್ನು ನೋಡಬೇಕು ಅಂತ ಅಂದ್ಕೊಳ್ತಾರೆ. ಸೊ ಪ್ರಾಬಬ್ಲಿ ಈ ಸಿನಿಮಾದಲ್ಲಿ ಸ್ವಲ್ಪ ಬೇಗ ಎಂಡ್ ಆಯಿತು ಅಂತ ಏನು ಅಂದ್ಕೊಳ್ತಾ ಇದ್ದಾರೋ ಪ್ರಾಬಬ್ಲಿ ಮುಂದೆ ಬರುವಂತಹ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚಿನ ಲೀಡ್ ಅಥವಾ ಇನ್ನೂ ಹೆಚ್ಚಿನ ಸೀನ್ಗಳು ಇರುವಂತಹ ಅವಕಾಶಗಳು ನನಗೆ ಸಿಗಲಿ ಅಂತ ಆಡಿಯನ್ಸ್ ನನಗೆ ಏನು ಹೇಳ್ತಾ ಇದ್ದಾರಲ್ಲ ಆಶೀರ್ವಾದ ಅಂತ ತಗೊಳ್ತಾ ಇದ್ದೀನಿ ನಾನು. ಮ್ಯಾಮ್ ಏನು ಅಂತ ಹೇಳಿದರೆ ನಾರ್ಮಲಿ ಈ ಥರ ಆ್ಯಕ್ಷನ್ ಸಿನಿಮಾಸ್ ಅಂತ ಹೇಳಿದಾಗ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಅಷ್ಟೊಂದು ಸ್ಕೋಪ್ ಕೊಡಲ್ಲ, ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಸ್ಕೋಪ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದರಲ್ಲಿ ಐ ಥಿಂಕ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆಗಿರುವಂತಹ ಪಾತ್ರಗಳಿದೆ. ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಕಿರಣ್ ರಾಜ್ ಅವರು ಕೂಡ ಹೇಳಿದ್ರು ಈ ಕತೆಗೆ ನಾನು ಹೀರೋ ಅಲ್ಲ, ಪ್ರತಿಯೊಂದು ಕ್ಯಾರೆಕ್ಟ್ರೂ ಹೀರೋ ಆಗ್ತಾರೆ ಅಂತ. ಇವಾಗ ನೀವು ಗಿಲ್ಲಿ ಪಾತ್ರ ನೋಡಿದ್ರೆ ಹಳೆ ಸಿನಿಮಾಗಳಲ್ಲಿ ಲೂಸ್ ಮಾದವರು ನೆನಪಾಗ್ತಾರೆ. ಅಂದರೆ ಇವಾಗ ಅವರ ಲುಕ್ಸ್ ಬೇರೆ ಇದೆ, ಬಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಲೂಸ್ ಮಾದವರು ನೆನಪಾಗ್ತಾರೆ. ಅಷ್ಟು ಅಂದರೆ ಅವರೆಲ್ಲ ತುಂಬ ದೊಡ್ಡ ಆ್ಯಕ್ಟರ್ಗಳಾಗ್ತಾರೆ. ನಮಗೆ ಇಲ್ಲಿ ಯಾರೋ ಒಬ್ಬರು ಹೊಸೊಬ್ಬರು ಆ ಥರ ಕಾಣಿಸ್ಕೋತಾ ಇದ್ದಾರೆ ಅಥವಾ ಆ ಒಂದು ಫೀಲ್ನ ಕೊಡ್ತಾ ಇದ್ದಾರೆ ಅಂತಂದರೆ ಮೇ ಬಿ ಫ್ಯೂಚರಲ್ಲಿ ಇವ್ರು ಅವ್ರ ಥರ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ನನ್ನ ಪೊಲೀಸ್ ಪಾತ್ರ ಆಗಿರ್ಬೋದು, ಡಾಕ್ಟರ್ ಪಾತ್ರ ಮಾಡಿರುವಂಥ ಕಾರ್ತಿಕ್ ಆಗಿರ್ಬೋದು, ಹೀರೋಯಿನ್ ಪಾತ್ರ ಮಾಡಿರುವಂಥ ಭುವನ ಆಗಿರ್ಬೋದು, ಅಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆಗಿರೋ ಸ್ಪೆಷಲಿ ಬಾಲರಾಜ್ ಬಡಿ ಸರ್ ಅವರ ಒಂದು ಪಾತ್ರ ಆಗಿರ್ಬೋದು. ಅಂದರೆ ಇಟ್ ಹ್ಯಾಸ್ ಲೈಕ್ ಒಂದು ಸ್ಟೇಟ್ಮೆಂಟ್. ಅಂದರೆ ಅವ್ರದ್ದೇ ಒಂದು ಸಪ್ರೇಟ್ ಸಿನಿಮಾನೂ ಮಾಡ್ಬೋದು, ಅವ್ರದ್ದೇ ಒಂದು ಸಪ್ರೇಟ್ ಕ್ಯಾರೆಕ್ಟರ್ ಅಂತ ರಿಜಿಸ್ಟರ್ ಮಾಡೋದು, ಅವರೇ ಸಿನಿಮಾದ ಹೀರೋ ಆಗ್ತಾರೆ. ಸೊ ಪ್ರತಿ ಕ್ಯಾರೆಕ್ಟ್ರೂ ಅಷ್ಟೇ ತೂಕವಾಗಿ ತೊಗೊಂಡು ಮುಂದಕ್ಕೆ ಬಂದಿದೆ. ಆ್ಯಂಡ್ ಇಂಪಾರ್ಟೆನ್ಸ್ ಸಿಕ್ಕೋದು ಎಲ್ರಿಗೂ ಕಷ್ಟ, ಎಲ್ರಿಗೂ ಸಿಕ್ಕಿರೋದು ಒಂಥರ ಎಕ್ಸ್ಟ್ರಾ ಖುಷಿ ಅಂತಲೇ ಹೇಳ್ಬೋದು. ಮ್ಯಾಮ್ ಇನ್ನು ನೆಕ್ಸ್ಟ್ ಹಲವಾರು ಪ್ರಾಜೆಕ್ಟ್ ಬರಲಿಕ್ಕಿದೆ. ಸೊ ಏನಾದರೂ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೊಡ್ಬೋದಾ ನಮಗೆ? ವೆರಿ ಸೂನ್ ಆ್ಯಕ್ಚುಲಿ ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸಿಂದನೇ ಒಂದು ಅನೌನ್ಸ್ಮೆಂಟ್ ಆಗುವಂಥದ್ದಿದೆ. ಬಟ್ ಅದೇನೆ ನಾವು ಅಂದರೆ ನಾವು ಏನೇ ಎಫರ್ಟ್ ಹಾಕಿದ್ರೂ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಸಣ್ಣ ಪುಟ್ಟ ಡಿಲೇಸ್ ಕೆಲವು ಕಾರಣಗಳಿಂದ ಪ್ರೀವಿಯಸ್ಲಿ ಆಗಿರೋದು ನಮಗೆ ಅಂದರೆ ನೋಟಿಸ್ ಮಾಡೋಕ್ಕಾಗಿರೋದ್ರಿಂದ ನಾನು ಆ ತಪ್ಪುಗಳಿಲ್ಲೆಲ್ಲೂ ಆಗಬಾರ್ದು ಅಂತ ಐ ಆಮ್ ಟೇಕಿಂಗ್ ಟೈಮ್. ಬಟ್ ಡೆಫಿನೆಟ್ಲಿ ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸಿಂದ ಒಂದು ಹೊಸ ಅಪ್ಡೇಟ್ ಬರೋದಂತೂ ಇದೆ. ಐ ವಿಲ್ ಅನೌನ್ಸ್ ಸೂನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ತನಿಷಾ ಕುಪ್ಪಂಡ ಅವರ ಒಂದು ಮಾತು. ಸೊ ಏನು ಒಂದು ಒಳ್ಳೆಯ ಸಿನಿಮಾ ಬಂದಿದೆ, ಕನ್ನಡ ಸಿನಿಮಾವನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾರೆ. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.